ಬದಲಾಗು ಕಾಲದ ಜೊತೆ ಸಮಯ ಬದಲಾಯಿಸಲು ಕಲಿ. ಯಾವುದೇ ಒತ್ತಾಯಕ್ಕೆ ಮಣಿಯಬೇಡ. ಪ್ರತಿ ಪರಿಸ್ಥಿತಿಯಲ್ಲಿ ಮುಂದಕ್ಕೆ ಸಾಗುವುದನ್ನು ಕಲಿತುಕೋ. ಒಂದು ಸಣ್ಣದಾದ ಅದ್ಭುತವಾದ ಕಥೆ. ಮಳೆ ಬರುತ್ತಿತ್ತು. ಒಂದು ಸರ್ಕಾರಿ ಸ್ಕೂಲ್. ಕ್ಲಾಸಿನಲ್ಲಿ ಟೀಚರ್ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ಅವರು ಪಾಠ ಮಾಡಿ ಮಾಡಿ ಯೋಚಿಸಿದರು. ಮಕ್ಕಳ ಹತ್ತಿರ ಸ್ವಲ್ಪ ಹೊತ್ತು ಮಾತಾಡುವ. ಅವರು ತಮ್ಮ ಜೇಬಿನಿಂದ 100 ರೂಪಾಯಿ ನೋಟು ಹೊರತೆಗೆದರು. ಇಡೀ ಕ್ಲಾಸಿಗೆ ತೋರಿಸಿದರು. ಕೇಳಿದರು ಮಕ್ಕಳ ಹತ್ತಿರ, ಮಕ್ಕಳೇ, ಈ 100 ರೂಪಾಯಿ ನೋಟು ನಾನು ನಿಮಗೆ ನೀಡಿದರೆ ನೀವು ನಿಮಗಾಗಿ ಏನು ಖರೀದಿ ಮಾಡುತ್ತೀರಿ? ತುಂಬ ಮಂದಿ ಮಕ್ಕಳು ನಾನಾ ಥರದ ಜವಾಬು ನೀಡಿದರು. ಯಾರೋ ಒಬ್ಬ ಹೇಳಿದ, ಚಾಕ್ಲೇಟ್ ತರುತ್ತೇನೆ. ಒಬ್ಬ ಹೇಳಿದ, ಗಿಫ್ಟ್ ತರುವೆನು. ಇನ್ನೊಬ್ಬ ಹೇಳಿದ, ಆಟದ ಸಾಮಾನು ಕೊಂಡುಕೊಳ್ಳುವೆನು. ಮತ್ತೊಬ್ಬ ಹೇಳಿದ, ಬೊಂಬೆ ತೆಗೆದುಕೊಳ್ಳುತ್ತೇನೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಮನಸ್ಸಿನಿಂದ ಜವಾಬು ನೀಡುತ್ತಿದ್ದರು. ಕ್ಲಾಸಿನಲ್ಲಿ ಕೊನೆಯ ಹುಡುಗ ಇದ್ದ. ಅವನಿಗೆ ಜವಾಬು ಕೊಡಲು ಬಾಕಿ ಇತ್ತು. ತನ್ನ ಜಾಗದಲ್ಲಿ ನಿಂತುಕೊಂಡ. ಹೇಳಿದ, ಸರ್, ನಾನು ನನ್ನ ಅಮ್ಮನಿಗೆ ಕನ್ನಡಕ ತರುತ್ತೇನೆ. ಅವನು ಹಾಗೆ ಹೇಳಿದಾಗ ಟೀಚರ್ ಹೇಳಿದರು, ನೀನು ಯಾಕೆ ಕನ್ನಡಕ ಕೊಂಡುಕೊಳ್ಳುತ್ತೀ? ನಿನ್ನ ತಂದೆ ಖರೀದಿ ಮಾಡುವರು. ನೀನು ನಿನಗೆ ಏನು ತರುತ್ತಿ ಅದನ್ನು ಹೇಳು. ಆ ಹುಡುಗ ಹೇಳಿದ, ಇಲ್ಲ, ನಾನು ಅಮ್ಮನಿಗಾಗಿ ಕನ್ನಡಕವನ್ನೇ ತರುತ್ತೇನೆ. ಯಾಕೆಂದರೆ ನನ್ನ ಅಪ್ಪ ಇಲ್ಲ. ಹೀಗೆ ಹೇಳುತ್ತಾ ರೋಧಿಸಲು ಪ್ರಾರಂಭಿಸಿದ. ಮತ್ತೆ ಆ ಹುಡುಗ ಹೇಳಿದ, ನನ್ನ ತಾಯಿ ಮನೆ ಮನೆಗೆ ಹೋಗುತ್ತಾರೆ, ಕಸ ಗುಡಿಸುತ್ತಾರೆ, ಪಾತ್ರೆಗಳನ್ನು ತೊಳೆಯುತ್ತಾರೆ, ಸ್ವಚ್ಛ ಮಾಡುತ್ತಾರೆ. ಹೇಗೂ ನಮ್ಮ ಮನೆ ನಡೆಯುತ್ತಿದೆ. ನನ್ನ ಅಮ್ಮನಿಗೆ ಕಾಣುವುದು ಕಡಿಮೆ. ಅಮ್ಮನಿಗೆ ಕನ್ನಡಕದ ಅವಶ್ಯಕತೆ ಇದೆ. ಟೀಚರ್ ಕೂಡ ಇಮೋಷನಲ್ ಆದರು. ಹೇಳಿದರು, ಮಗ, ಈ 100 ರೂಪಾಯಿಯ ನೋಟು ನಿನಗೆ. ಆದರೆ ನೀನು ಇದು ಮಾತ್ರ ನೆನೆಸಬೇಡ, ನಾನು ಇನಾಮು ಕೊಡುತ್ತಿದ್ದೇನೆ. ನಿನ್ನ ಅಮ್ಮನಿಗೆ ನನ್ನ ಕಡೆಯಿಂದ ಕನ್ನಡಕ ತರಲು ಹಣ ಕೊಡುತ್ತಿದ್ದೇನೆ, ಗಿಫ್ಟ್ ಕೊಡುತ್ತಿದ್ದೇನೆ. ಇಲ್ಲ, ನಾನು ಈ 100 ರೂಪಾಯಿ ಸಾಲವಾಗಿ ಕೊಡುತ್ತಿದ್ದೇನೆ. ನೀನು ತುಂಬ ಶ್ರಮಪಟ್ಟು ನಿನ್ನ ಮನೆಯ ಪರಿಸ್ಥಿತಿ ಬದಲಾಯಿಸು. ಯಾವ ದಿನ ದೊಡ್ಡ ಮನುಷ್ಯನಾಗುತ್ತಿ, ತುಂಬ ಹೆಸರು ಸಂಪಾದನೆ ಮಾಡುತ್ತಿ, ಆ ದಿನ ವಾಪಸ್ ಬಾ. ಈ 100 ರೂಪಾಯಿಯ ನೋಟು ನನಗೆ ವಾಪಸ್ ಕೊಡು. ಆ ಹುಡುಗ ಹೇಳಿದ, ಆಯಿತು ಸರ್. ತುಂಬ ಶ್ರಮ ಪಡಲು ಪ್ರಾರಂಭಿಸಿದ. ಓದು ಬರಹ ಕೂಡ ಮುಂದುವರಿಸಿದ. ವರ್ಷಗಳು ಉರುಳಿದವು. 20 ವರ್ಷದ ನಂತರ ಅದೇ ಸೀನ್. ಇತಿಹಾಸವು ಮರುಕಳಿಸಿತು. ಹೊರಗೆ ಮಳೆ ಬರುತ್ತಿತ್ತು. ಒಳಗೆ ಕ್ಲಾಸುಗಳು ನಡೆಯುತ್ತಿದ್ದವು. ಕೆಂಪು ದೀಪದ ಕಾರು ಬಂದು ನಿಂತಿತು. ಕಲೆಕ್ಟರ್ ಸಾಬ್ ಅದರಿಂದ ಇಳಿದರು. ಇಡೀ ಶಾಲೆಗೆ ಆಶ್ಚರ್ಯವಾಯಿತು. ಇವತ್ತು ಚೆಕ್ಕಿಂಗ್ ಆಗುತ್ತದೆ. ಎಲ್ಲರೂ ಅಲರ್ಟ್ ಆಗಿ ನಿಲ್ಲುತ್ತಾರೆ. ಕಲೆಕ್ಟರ್ ಸಾಬ್ ಟೀಚರ್ನ ಹೆಸರನ್ನು ಕೇಳುತ್ತಾರೆ. ಆ ಟೀಚರ್ ಪಾಠ ಹೇಳಿಕೊಡುತ್ತಿದ್ದರು. ಹಿರಿಯ ಪ್ರಾಯದ ಟೀಚರ್ಗೆ ಅರ್ಥವಾಗಲಿಲ್ಲ. ಕಲೆಕ್ಟರ್ ಸಾಬ್ ತನ್ನ ಎದುರು ನಿಂತಿದ್ದಾರೆ. ಕಲೆಕ್ಟರ್ ಸಾಬ್ ಬರುತ್ತಾರೆ. ಸೀದಾ ಅವರ ಕಾಲಿಗೆ ಬೀಳುತ್ತಾರೆ, ಪ್ರಣಾಮ ಮಾಡುತ್ತಾರೆ. 100 ರೂಪಾಯಿ ನೋಟು ಹಿರಿಯ ಟೀಚರ್ನ ಕೈಯಲ್ಲಿಟ್ಟು ಹೇಳುತ್ತಾರೆ, ಸರ್, ನೀವು ಬಹುಶಃ ಗುರುತು ಹಿಡಿಯಲಿಲ್ಲ. 20 ವರ್ಷದ ಹಳೆಯ ಶಿಷ್ಯ ನಾನು. ಅವನಿಗೆ 100 ರೂಪಾಯಿ ಕೊಟ್ಟಿದ್ದೀರಿ. ಅವನ ತಾಯಿಗೆ ಕನ್ನಡಕ ಬರಲಿ. ನೀವು ಹೇಳಿದ್ದೀರಿ, ನಿನಗೆ ನಾನು ಇನಾಮು ಕೊಡುವುದಲ್ಲ, ಬದಲಿಗೆ ಸಾಲ ಕೊಡುತ್ತಿದ್ದೇನೆ. ದೊಡ್ಡ ಮನುಷ್ಯನಾಗಿ ಹೆಸರು ಸಂಪಾದನೆ ಮಾಡಿದಾಗ ಹಿಂತಿರುಗಿಸಿಕೊಡು. ಇವತ್ತು ನಾನು ನಿಮ್ಮ ಸಾಲವನ್ನು ಹಿಂತಿರುಗಿಸಲು ಬಂದಿದ್ದೇನೆ ಮತ್ತು ನಿಮ್ಮ ಆಶೀರ್ವಾದ ತೆಗೆದುಕೊಳ್ಳಲು ಬಂದಿರುವೆ. ಆ ದಿನ ನೀವು ಸಹಾಯ ಮಾಡಿದ್ದೀರಿ. ಅದು ನನಗೆ ಜೀವನದಲ್ಲಿ ಮುಂದಕ್ಕೆ ಸಾಧಿಸಲು ಇನ್ಸ್ಪಿರೇಷನ್ ಆಯಿತು. ಸಣ್ಣದಾದ ಕತೆ. ಇದರ ನೀತಿಯು ಹೇಳುತ್ತಿದೆ, ಸದಾ ಲೈಫ್ನಲ್ಲಿ ನೀವು ಅಂಟಿಕೊಂಡರೆ ನೀವು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಬಹುದು. ನೀವು ಆ ಜಾಗದ ತನಕ ಖಂಡಿತ ತಲುಪುವಿರಿ. ಅಲ್ಲಿ ತಲುಪಲು ಬಹುಶಃ ನೀವು ಯೋಚಿಸುತ್ತಿರುವಿರಿ. ಸ್ನೇಹಿತರೆ, ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಯೋಚನೆ ನಿಮಗಿದ್ದರೆ ಎಸ್ ಆರ್ ನೋ ಕಮೆಂಟ್ ಮಾಡಿ ತಿಳಿಸಿ. ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮವರ ಪ್ರೀತಿಯಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ. ಗೆಲುವು ನಿಮ್ಮದಾಗಿಸಿ. ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ಮತ್ತೆ ನಮ್ಮ ಭೇಟಿ ಮುಂದಿನ ಕಥೆಯೊಡನೆ. ನಮ್ಮ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ. ಸದಾ ನಗುನಗುತ್ತಾ ಇರಿ.